Yo, hello fellas, good morning. Man, first day at hometown. Hello, no. I was sleeping nicely, bro, at home. One of my junior, he just called me and he said, bro, I'm waiting outside your house. Come on. Like, at least थोड़ा बोल के तो रहो ना. Like, आंखें पूरी नींद से भरी है मेरी. बट ठीक है, अभी आया है. पता नहीं आई था, खा के चला गया. देखते हैं नीचे है तो विल शो इट. फाइनली द गाइस आर हियर. ಗಟ್ರ ಇವನ್ನ ನೋಡಿರ್ಬೇಕಲ್ಲ ಆನ್ಯುವಲ್ ಡೇಲಿ. ಬೈಕ್ ನನ್ನ ಮಗ ಎರಡಲ್ಲ ಎತ್ಕೋ ನಡಿ ಹೋಗದ. ಲೋ ಅವನೇ ಕನ್ನೊಂದವರೆಗೆ ಹೋಗ್ಬಿಟ್ಟು ಮತ್ತೆ ಸ್ಕೂಲ್ಗೆ ಬರ್ಬೇಕು. ನಾವು ಸ್ಕೂಲ್ ಹಾಕ್ಬೇಕು, ಸರ್ಟಿಫಿಕೇಟ್ ಇಸ್ಕೋಬೇಕು, ಸ್ಟಡಿ ಸರ್ಟಿಫಿಕೇಟ್. ನಾನು ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಸ್ಲೋ ಕ್ಯಾಂಪ್ ಸೈಡ್ಗೆ ಹೋಗೋದ 12:30 ತನಕ. ಹಂಗೆ ಹೋಗ್ಬಿಟ್ಟು ನಿಂದು ಸರ್ಟಿಫಿಕೇಟ್ ಇಸ್ಕೊಂಡು ಆಮೇಲೆ ಬೇಕಾದ್ರೆ ಹೋಗೋದ. 30 ಗಂಟೆ ಕುಶಾಲ ಹೋಗೋದ. 11:30 ಕುಶಾಲ ಬಿಡೋದ. ನಾನು ಸ್ಕೂಲ್ ಮುಂದೆ ಹೇಳ ಡೈರೆಕ್ಟು ಇದಕ್ಕೂ ಒಂದು ಆರಂಗಿಗೆ अच्छा बहन के लेने दो तुमसे नहीं. ಆರಂಗಿಗೆ ಹೋಗೋಣ. ಇದು 11:30 ವರ್ಷ ರಿಟರ್ನ್ ಬರೋಣ. ಆರಂಗಿಗೆ 11:30 ಬರೋಣ ಬಾಮಾರೆ ಆಯ್ತು. 12 ಆಗಲಿ ರಿಟರ್ನ್ ಬರೋಣ. ಅಷ್ಟೊತ್ತಿ ಅಲ್ಲಿ ಅಷ್ಟೊತ್ತು ಬಿಟ್ಟಿರ್ತಾರ. 12:40 ತನಕ ಬಿಡೋದು. ಹೇಳೋ ಕುಶಾಲ ಸುತ್ತಾಡ ಕುಸ ನಿನ್ನ ನೆಂತಿ ಅವಳ ವ್ಯಾಲೆಂಟೈನ್ಸ್ ಡೇ. ಇಲ್ಲ ಏನು ಪ್ಲಾನ್ ವ್ಯಾಲೆಂಟೈನ್ಸ್ ಡೇಗೆ? ಏನಿಲ್ಲ ಪ್ಲಾನು. ಹಾಂ, ಒಂದು 5 ಸ್ಟಾರ್ ತೆಗಿ ಹೇಳ್ತೀನಿ. ಹಾಂ 5 ಸ್ಟಾರ್ ತೆಗಿ. 5 ಸ್ಟಾರು ನನಗೆ ದುಡ್ಡಿಲ್ಲ ಅಂತ ನಾನೇ ಪಾಪರ ಅನ್ಕೋತೀನಿ. ನಮ್ಮಮ್ಮನಿಗೆ ದುಡ್ಡು ಹಾಕು ಅಂದರೆ ಏನು ಯಾವ ಹುಡುಗಿಗೆ ವ್ಯಾಲೆಂಟೈನ್ ಕೊಡೋಕೆ ಅಂತ ಅಂದ್ಬಿಡೋದ. ಇಮೋಷನಲ್ ಡ್ಯಾಮೇಜ್. ನಾನು ಅದಕ್ಕಂದೆ ನಮಗೆಲ್ಲ ವ್ಯಾಲೆಂಟೈನ್ ಇಲ್ಲ, ನಮಗೆ ಬ್ಲ್ಯಾಕ್ ಡೇ ಅಂದೆ. ಇವಾಗಲೂ ಅಷ್ಟೇ ಬರುವಾಗ ನಮ್ಮ ಚಿಕ್ಕಮ್ಮ ಯಾವ ಪರ್ಫ್ಯೂಮ್ ಅಂತ ಕೇಳಿದ್ರು. ನನಗೆ ಮೈಸೂರು ಮಾಡ್ತಾಯಿತ್ತು. ಅದಕ್ಕೆ ನಮ್ಮ ಅಮ್ಮನ ಫಾರ್ಮ್ ಔಟು ನಿಂಗೆ ಒಂದು ಪರ್ಫ್ಯೂಮ್ ಕೊಡ್ಸಿದ್ದು ನಾವು. ಯಾವ ಪರ್ಫ್ಯೂಮ್ ಅಂದರೆ ಯಾಕೆ ಯಾವ ಹುಡುಗಿ ಕೊಡ್ಸೋಕ್ಕೆ ಅಂತ ವಾಪಸ್ಸು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನಮ್ಗೆ ಇಲ್ವಾ, ನಾವು ಸಿಂಗಲ್ ಸಾಕು. ನಾನು ಸಿಂಗಲ ಸಾಕು. ಲೋ ಆ ಹುಡುಗಿ ತೋರ್ಸಲ್ಲ ಬೀಳ್ಸೊಳ್ಳ ಯಾಲ ತೋರ್ಸಲಾಗಲಿ. ಸರಿ A few moments later. ಗಾಡಿ ಆನ್ ಮಾಡಕ್ಕೆ ಬರುತ್ತಿಲ್ಲ. ಆನ್ ಮಾಡಿದಿ ಆನ್ ಮಾಡಿ ಕೊಟ್ಟಿದ್ದೀನಿ ಕಣ. ಹೌದಾ? ನಮ್ಮಂಗೆ ಶೇಡೆಗಳು ಬಂದಿದ್ದು. ಸ್ಕೂಟಿ ತರ ಬಸ್ಸೇ ತೊಂದರಲ್ಲ. ಅವ್ನು ಸೆಕ್ಸಿ ನಕ್ಕನ್ ಸೆಕ್ಸಿ ಅವರು. ಲಕ್ಕನ್ ಸೆಕ್ಸಿ ಅವರು. ಬಸ್ಸು ಯಾವ ಬಸ್ಸು? ಲೋ ಮೆಲ್ಲತ್ತಲ್ಲ ಇಟ್ಕೋತ ಕಾಲು ಇಟ್ಕೋತೀರು. ಗಟ್ರ ಓಡ್ಸ್ಬಿಟ್ಟಿದ್ದೆ ಗಾಡಿನ. ಪಕ್ಕ ಎತ್ತಾಕೆ ಅಂತ ಅಂತಿದ್ದ ಕಣ್ಣ. ಗಟ್ರ ಅಮ್ಮ ಬಾಬಾ ಹೆಸರು ಏನು ಹೆಸರು ನಿಂದು? ನನಗೆ ಗೊತ್ತಿರೋ ಗಟ್ಟ. ನಿಮ್ಮ ಅಪ್ಪ ಅಮ್ಮ ಏನು ಹೆಸರು ಇಟ್ಟವ ನಿನಗೆ? ಪ್ರೀತಮ್ಮ. ಅದೇ ಗಟ್ಟ. ತಮಾಷೆ ಆಡ್ತಿದ್ಯಾ? ಗೀಚ್ ಬರಲ್ಲ. ಈಜ್ ಬರೋದಿಲ್ಲಕಲ್ಲ. ಹೆಣ್ಣುಗಳೇ నీకు ఏసి బతుకు ఛీ ಹೆಣ್ಣುಗಳೇ నువ్వు బతుకుతావు. ನಡಿಲ್ಲ ಹೋಗು. ಅಡಿಲ್ಲ ಅಲ್ಲಿ ನೀರಿಲ್ಲಲ್ಲ. ಸೂರ್ಯನಿಂದ ತಿರ್ಕೊಂಡು ನಂದು ವುಡ್ಲ್ಯಾಂಡ್ ಫಸ್ಟ್. ನಂದು ಶೂ ನಂದು ನೀವು ಬ್ಯಾಲೆನ್ಸು. ನನ್ನ ನೋಡೋದು ಹೆಂಗೈತೆ ಅವ್ನು ಚಪ್ಪಲಿ ಹಾಕೊಂಡು ಇಲ್ಲ ಮಚ್ಚ ಅಲ್ಲಿಗೆ ಹೋಗ್ಬೇಕು. ಅಷ್ಟೇ ನಕ್ಕತ್ ಅವನು ಎತ್ಕೊಂಡು ಹೋಗ್ಬೇಕು ಇಲ್ಲಿ ಚೋತ್ಕೊಂಡು. ಕೈ ಹಿಡ್ಕೊಂಡು ಹೋಗೋಣ ಮಚ್ಚ. ಹಂಗ ನಾನು ಒಂದು ಕೆಲಸ ಬರೋದಿಲ್ಲ. ಏನ್ ನಿನ್ನೆ ಎತ್ಕೊಂಡು ಹೋಗ್ಬೇಕಿಲ್ಲ. ಕಾಲು ಆಯ್ತು ನಡಿ. ಈ ಕಡೆ ಸೈಡ್ ಬಾ. ಅದಕ್ಕೆ ನಡಿ. ಲೋ ಶೂಸ್ ಲೋ ಅಯ್ಯೋ ನಕ್ಕಲ್ಲೋ. ಇಟ್ಕೋ ಕ್ಯಾಮ್ರಾ ಇಟ್ಕೋ ಇದ್ದ. ಲೋ ಅಷ್ಟೊಂದು ಬ್ಯಾಲೆನ್ಸ್ ಹೊಡಿತಿದ್ಯಾ ಮಚ್ಚ? ಹೆಂಗೋ ತೊಳಿಬೇಕು ತಾನೆ. ಬಾ
ಇವ್ನು ಹೆಂಗಿದ್ದಾನಂದ್ರೆ ಈ ಹುಡುಗಿಗೋಸ್ಕರ ಮನೇಲಿ ಸ್ಪೆಷಲ್ ಕ್ಲಾಸ್ ನಮಗೋಸ್ಕರ ಒಂದ್ಸಲ ನೋಡು ಮಚ್ಚ. ಇಷ್ಟೇ ಬುದ್ಧಿ. ಅದು ಇವಾಗಲೇ ಹಿಂಗೆ, ಇನ್ನು ಕಾಲೇಜೆಲ್ಲ ಬಿಟ್ಟಾದ್ಮೇಲೆ ಮರ್ತು ಬಿಡ್ತೇನೆ ಇದೆಲ್ಲ ಬಣಿ ಬ್ರದರ್ ಕೊನೆಗೂ ಬ್ರದರ್ಸ್ ಬಿಟ್ಟ ಅಲ್ಲಿ ಬಿಟ್ಬಿಟ್ಟಿಲ್ಲ ಹೋಗೋಣ. That same evening. ಇವನೇ ಒಂದು ಎಣ್ಣೆ ಬಾಟ್ಲಿಗೆ ಮಾನ ಮನೆದೆಲ್ಲ ಬಿಟ್ಕೊಂಡು ಥೂ ನೀನು ಚಂದ ಅಲ್ವಾ ಪುನಿ ಪ್ರೀತಮ್ಮ. 2 hours later. ಚಪ್ಪ ನನ್ನ ಮಗ ಲಾಗದು ಎಲ್ಲಿಗ್ಲಾ ಕುಶಾಲನಗರ ಟಿಬಸ್. ಓಕೆ ಮ್ಯಾಮ್. ಹಾಯ್ ಗಾಯ್ಸ್, ಲವ್ ಯು ಗಾಯ್ಸ್. ಇವನೊಂದು ಅಸಿಸ್ಟೆಂಟು PA. ಯಾರೋ ಇವನೇ ಸುಂದ್ರ. ನೋಡಕ್ ಹೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ. Day 2. ಬರ್ತೀನಿ. ಎಲ್ಲ ಫುಲ್ ದುಡ್ಡೆ. ಕುಶಾಲನಗರ ಹೋಗ್ಬಿಟ್ಟು ಒಂದು ರೌಂಡ್. ಎಲ್ಲ ಏನ್ ದುಡ್ಡು ಅಂತೀಯ? ಒಂದ್ ವಾರ, ಒಂದು ತಿಂಗಳಂದ್ರೆ 100 ರೂಪಾಯಿ ಅಂತೆ ಏನು ಸರ್ಟಿಫಿಕೇಟ್ಗೆ, ಇನ್ಕಮ್ ಸರ್ಟಿಫಿಕೇಟ್. ಒಂದ್ ತಿಂಗಳಂದ್ರೆ 100 ರೂಪಾಯಿ ಅಂತೆ. ಒಂದ್ ವಾರದಲ್ಲಿ ಬೇಕಂದ್ರೆ 100 ರೂಪಾಯಿ ಅಂತೆ. 1000 ರೂಪಾಯಿ ಯಾರು ಹೇಳಿದ್ದು? ಬಿಸ್ನೆಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನನ್ಗಿಲ್ಲ, ನನ್ ಜನರಲ್ ಬರ್ತೀನಿ. ನನ್ಗಿಲ್ಲ, ನನ್ಗಿಲ್ಲ ಕಣೋ. ಅವ್ರೇ ಹೇಳಿದ್ರು ನಿಮ್ ಕಾಸ್ಟಿಗೆ ಬರೋದೇ ಇಲ್ಲ ಜನರಲ್ ಸರ್ಟಿಫಿಕೇಟ್ ಅಂತ, ಬ್ರಾಹ್ಮಿನ್ ಬರೋದಿಲ್ಲ ಅಂತ. ಬರುತ್ತೆ, ಇನ್ಕಮ್ ಮತ್ತೆ ಬರುತ್ತೆ. ಆಧಾರ್ ಕಡೆ ಹೋದ್ ತಿಂಗಳು ಮಾಡಿಸಿದ್ ನಾನು. तेजस्वी लोग हैं हमारे पास, कितने शानदार विचार रखते हैं जी. ಆಧಾರ್ ಕಾರ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಬರ್ತ್ ಸರ್ಟಿಫಿಕೇಟ್ ಅವ್ನು ಕೇಳದೆ ನಾನು ಹುಟ್ಟಿದೆ ಇಲ್ಲ ಅಂತ ಅಂದ್ಬಿಡ್ತಾರೆ. ಹುಟ್ಟ ಇಲ್ಲ ಐಸಾಕು. ಅದೇನು ಬಂತೆ. ಅದೇನದು ಗೊತ್ತಿಲ್ಲ. ನಮ್ಮ ಫ್ಲೈಟ್ ವರ್ಗ ಹಾಕೋರದ ಹಿಂಗೆ. ಅದು ನಮಗೂ ಹಾಕಿದ್ರು, 10th ಅಲ್ಲಿ ಹಾಕಿದ್ರು ನಮ್ಗೆ. ಹೋಗಿದ್ದಾನೆ. 10th ಅಲ್ಲಿ ಹಾಕಿದ್ರು ತಾನೆ. ಬೋರ್ ಕಣೋದು ಸುಮ್ನೆ ನಾನು ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ. ಅದು ಮಸ್ತ್ 10 ನಿಮಿಷ ಸುಮ್ನೆ ಅವ್ರು ಚಿಂತಾಗ ಮಲ್ಕೊಂಡಿದ್ದೆ ನಾನು. ಏನಿದೆ ಜಸ್ಟ್ ಒಂದು ಸನ್ಸ್ಕ್ರೀನ್ ಮಾತ್ರ ಹಾಕೋದು, ಬೇರೆ ಯಾವ್ದು ಹಾಕೋದಿಲ್ಲ. ಎಂತ ಸ್ಕ್ರೀನು? ಸನ್ಸ್ಕ್ರೀನ್ ಏನಕ್ಕೆ ಸುಮ್ಮನೆ ಟ್ಯಾನ್ ಆಗ್ಬಿಡ್ತಿ ಅಂತ. क्या बोलूं मैं इस पे, क्या बोलूं क्या अब मैं इस पे. ಬಿಸಿಲು ಕಾಲ ಇವಿ ನಮ್ಗೆಲ್ಲ ಬಿಸಿಲ ಹೊಡಿಯಲ್ಲ ನೋಡು. ಏನು ಕೊಡ್ಸ್ತಿದ್ದಿಲ್ಲ? ಏನ್ ಬೇಕಾದ್ರೆ ತಗೋ, ಏನ್ ಬೇಕಾದ್ರೆ ತಗೊಳನ್ ಬಾಂಡಿದ್ದು. ಎತ್ಕೊ ಬೂತ್ ಚಿಪ್ಸ್. ಬೂತ್ ಚಿಪ್ಸ್ ಎತ್ಕೊಳ್ಳ, ಹಂಗೆ ಅದು ಎಲ್ಲ ಕಡೆಯಿಂದ ಹೊಗೆ ಬರಬೇಕು. ಜ್ಯೂಸ್ ಎತ್ಕೊ, ಮೇನ್ ಜ್ಯೂಸು. ಅದಕ್ಕೆ ಹಾಕಿದ್ದು ಕೈ ಸಣ್ಣ ಕಡ್ಡಿನಾಗಿದ್ದೀವಿ. ಇವನ್ ಬೇಜತಿ ಇವನೇ ಮಾಡ್ಕೊತಾವನೆ. ನಿರಂಜನ್ ನಾನೇನು ಹೇಳ್ತಿಲ್ಲ ಕಣ್ಣ, ಇವನ್ ಬೇಜತಿ ಇವನೇ ಮಾಡ್ಕೊತಾವನೆ. ಇದು ಬೆಸ್ಟ್ ಕಳ್ಳ. ಬಾಲ ಇದು ಎತ್ಕೊಳ್ಳಿದ್ದ ನೋವಂತೆ. ನಮ್ಮ ಹುಡುಗಿ ಇದ್ದಿದ್ರೆ ಪಕ್ಕ ಕೊಡ್ಸಿದ್ರು, ಹುಡುಗಿ ಇಲ್ಲ. One eternity later. ಅವತ್ತು ಹಿಂಗೆ ಕಣೋ, ನಾನು ಒಳ್ಳೆ ಬಟ್ಟೆ ಹಾಕೊಂಡು ಹೋಗಿದ್ದೀನಿ. ನೆಕ್ಸ್ಟ್ ಹೇಳ್ಬಿಟ್ರು 6 ಅಂತ, ಏನಾಗಲ್ಲ ಅಂತ.
ಅದೇ ಬಟ್ಟೆ ಬಿಚ್ಬಿಟ್ಟೆ ನೆಗ್ದಿತ್ತು ಇನ್ನೇನು. ಆಮೇಲೆ ಗೊತ್ತಾದ್ರೆ ನಾನು ವಿಡಿಯೋ ಹಾಕ್ನ ಎಲ್ಲೋ ಅಲ್ಲಿ ಮೊಸಳೆ ಇರತ್ತೆ ಎಲ್ಲರೂ ಅಂತ ಅವಾಗ ಅಂತವ್ರು ಹೆಂಗೆ ಕೇಳೋ. ನೆಗ್ದಿ ಮನೆಗೆ ಹೋದಾದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೊಸಳೆ ಇರತ್ತಂತ ಅಂತವ್ರೆ. ಚಟ್ನಿ ಮಾಡ್ಕೊಂಡು ತಿಂತಾರಲ್ಲ ಅದನ್ನ ತಗೋ ನೀನು ಮಾಡ್ಕೊಂಡು ತಿನ್ಕೋ. ಇನ್ನು ನಿಂಗೆ ಬಾಯಿಗೆ ಹಾಕೋ ಕ್ಯಾಲ್ಸಿಯಂ ಕಣ. Ready for this? This one has been living in there a very, very long time. I'm not going to need to eat for a week after this one. ಸರಿ ಬನ್ನಿ ಅಲ್ವಾ. ಎಕ್ಸಾಮು ಕಣೋ ಇನ್ನು ಒಂದು ವಾರದಲ್ಲಿ. ಒಂದು ವಾರ ಉಂಟಲ್ಲ ಓದೋದು ಬಿಟ್ಬಿಟ್ಟು ಸುತ್ತಾಡ್ತಾವನೆ. ನಾವು ನಿಜ ಹೇಳ್ಬೇಕಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಇವತ್ತು ಸುತ್ತಾಡ್ತಿದ್ವಿ ನಾನು ಕಣ್ಣೋರು. 10th 95 ಹೆಂಗೈತೆ, ಸೆಕೆಂಡ್ ಪ್ಲೇಸ್ 81 ಹೆಂಗೈತೆ. ಕಮ್ಮಿನೇ ಇಲ್ವೋ? 10th ಈಸಿ ಗೊತ್ತು, ಡಿಗ್ರಿ ಇನ್ನೂ ಕಷ್ಟ ಬಾ. ನೋಡಿ ಗಾಯ್ಸ್ ಹೆಂಗೆ ತಿಂತವನೆ ಲೋ ಸಕ್ಕತ್ ಖಾರ ಕಣು. ಉಳ್ದೋ ಹೊರ್ತತ್ತಿ ಎಲ್ಲ ಕಡೆಯಿಂದ ಹೊಗೆ ಬರುತ್ತೆ. ಒಂದು ತಿಂದ್ರೆ ಆಗಲ್ಲ, ಆಮೇಲೆ ತಿನ್ನೋ ಒಂದು 2-3 ಗೊತ್ತಾಗತ್ತೆ. ಖಾರ ಅದೇ ಅಯ್ಯೋ ಅಲ್ಲಿ ತಗೋ ಒಂದು ಚಿಪ್ಸ್ಗೆ ಜ್ಯೂಸ್ ತೆಗಿತಾವನೆ. ಖಾರ ಐತೆಕಲ್ಲ. ಅಯ್ಯೋ ನಾವು ವಾಪಸ್ ಹೋಗೋದ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದ. ಇಲ್ಲಿ ಬಿಡಕ್ಕೆಲ್ಲ ಅಲ್ಲಿ ಹೋಲಾ ಕಾಣ್ತದೆ, ಸ್ಕೋಪ್ ಹಾಕೋ. ಇಲ್ಲ ಮಸ್ಲಿಂಗ್ ಹತ್ಕೊಂಡ್ಬಿಟ್ರೆ ಕಡೆ ಹಿಂಗೆ ವೆಂಕಟೇಶ್ವರಿಂಗ್ ಎಷ್ಟಿದೆ ಊರಲ್ಲೆಲ್ಲ ಒಂದು ಸೇರ್ಕೊಂಡು ಹೊಳ್ದಿರ್ಬೇಕು. ಇಲ್ಲ ನಾನು ಮನೆಗೆ ಬಂದೆ, ಆಮೇಲೆ ಬೈತಿದ್ರು, ಒಸಿ ಬೈತಿತ್ತಿಲ್ಲ. ಯಾವನ್ ಮಾಡಿದ್ದು ಯಾವ ಸುಮ್ಮನೆ ಅಂಗಡಿ ಬೆಂಗೆ ಹೊಡ್ತಾರ ಅಂತ ಕಳ್ಸಿದ್ರು. ಹಿಂಗೆ ಜಾಸ್ತಿ ಬಡ್ಡಿ ಹತ್ಕೊಂಡೆ ಹೊಡೋದ. ಮನೆಗೆ ಬಂದು ನೋಡ್ತೀನಿ ಎಲ್ಲ ಮುತ್ತಕೊಂಡು ಬೈತವ್ರು. ಯಾಕೆಂದ್ರೆ ಬೆಂಕಡಿ ಎಸ್ತಿ ಅವನು ಬೆಂಕಡಿ ಅವರು ಯಾರು ಬೇಕು ಅಂತ ನೋಡೋದನ್ನ ತಿಳ್ಕೊಳ್ಳಿಲ್ಲ. ಯಾರೋ ಸಿಗರೇಟ್ ಎಸ್ಬಿಟ್ಟು ಹಿಂಗೆ ಎಸ್ತವ್ರೆ ಅಂತ ತಿಳ್ಕೊಂಡ್ರು. ನಾನು ಚಿಕ್ಕವನಿರುವಾಗ ಅಯ್ಯೋ ಪೇಪರ್ ಸುಮ್ಮನೆ ಹುಚ್ಚು ಬಂದಂಗೆ ಯಾವುದೋ ಒಂದು ಪೇಪರ್ ಸಿಗ್ತಾ ಮ್ಯಾಚ್ ಬಾಕ್ಸ್ ತಗೋ ಹಸು ಆ ಪೇಪರ್ನ ಏನು ಸಿಕ್ತಿತ್ತು ಅಂತ ಗೊತ್ತಿಲ್ಲ, ಸುಮ್ಮನೆ ಹಚ್ಚಿದೆ ಹುಚ್ಚು ಬಂದವನಿಗೆ. ಹಿಂಗೆ ಅಲ್ಲಾರೋ ಬರ್ದು ನೋಡು ಏನಂತ PG PS VS PG ಲವ್ಸ್ PG ಪ್ರೀತಮ್ ಲವ್ಸ್ ಶ್ರೇಯ ಯಾವುದೋ ಒಂದು ಹುಡುಗಿ ಹೆಸರೆಲ್ಲ ಎಷ್ಟಿಂದ ಹಾಂ ಗಾನವಿ. ಗಂಧರ್ವ If you are watching, We fucked up. ನಾನು ವ್ಲಾಗ್ ನೋಡ್ತಾನಂತ ಏನು ಗ್ಯಾರಂಟಿ? ಬೇರೆ ಯಾರೋ ನೋಡು. ಇನ್ನೇನು ಒಂದು ವಾರ ಆದ್ಮೇಲೆ ಅವಳೆಲ್ಲ ನೀನೆಲ್ಲೋ ಈಗ ಯಾವ್ದ್ರಲ್ಲಿ ಹುಡುಗಿ ಲವ್ ಮಾಡ್ತೀರಿ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು ನಕ್ಕನ್ ಆಗಿದ್ದಾಗ್ಲಿ ಅಂತ. ಹೆಣ್ಗಿ ಅದೇ ಕ್ರೋಮ್ ಅದು ಹಡಗ ಅಡ್ಗು ಅಡುಗು ಬೇಕಿದೆಯಲ್ಲ ಅದನ್ನ ಕನ್ನಡ ಬರಲ್ಲ ಕಣ ವರ್ಡ್ಸು, ಇಂಗ್ಲೀಷಲ್ಲಿ ಹೇಳೋ ಗುರು ಬೇಜಾರಿಲ್ಲ. ಬೋಟು ಅಡುಗಂದೇನು ಅಡ್ಗು ಇದು ಇಂಗ್ಲೀಷ್ ಬರಕ್ಕಿಲ್ಲ ನಂಗೆ ಕನ್ನಡ ಬರಕ್ಕಿಲ್ಲ. ಈಗ ಕರೆಕ್ಟಾಗಿ ಹೇಳ್ತೇವೆ. ಇದು 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 ಗಡ್ರೆ ಎಲ್ಲ ಇದು ಮತ್ತೆ ಶಿಪ್ಪು ಶಿಪ್ ಹೇಳಕ್ ಇಷ್ಟು ತೋಡ ಹುಡುಗಿ ನಮ್ಮೇ ನೋಡ್ತಾವ. ನೀವು ಹುಡುಗಿ ಆದ್ರೂ ಅವಳೆ ಸುಮ್ಮನೆ ನಿನಗೆ ಇಂಟ್ರೆಸ್ಟ್ ನನ್ಗೆ ಇಂಟ್ರೆಸ್ಟ್ ಇಲ್ಲ ಗುರು. ಆದ್ರೂ ಯಾರು ಮುಗಿಸ್ಬಿಟ್ಟಿದ್ವಿ ಅವ್ನು ಹುಡುಗಿ ಈಗ ಮಾಡ್ಕೊಂಡು ನಾನು ಮುಗಿಸ್ತಿದ್ದೀನಿ ಅಂದ್ರೆ ಅವನು ಅಪ್ಪ ಮುಗಿಸ್ಬಿಟ್ಟವನು ಎಲ್ಲ ಬುಟ್ಟ ಕಮ್ಮಿ ಅಲ್ಲ. 3 hours later. ನನಗೆ
ಆದ್ರೂ ಕೈ ಯಾಕಂದ್ರೆ ಯಾವ ಕಾಫಿ ₹100 ಫೋಟೋ ಶೂಟ್ಗೆ ಫ್ರೀ ಫೋಟೋ ಶೂಟ್ ಅಂತ ಅಂದ್ಬಿಟ್ಟು ₹100 ನುಕ್ಸಾನ್ ಮಾಡ್ದ. ಅದು ಕಾಫಿ ಅದು ಚೆನ್ನಾಗೈತಾ? ಕೈ ಅಂದ್ರೆ ಕೈ ಕಡೋ. ಕಾಫಿ ಮೇಡಮ್ ಬರಕ್ಕೆ ಒಳಗೆ ತೂ ಅದು ಬ್ಲ್ಯಾಕ್ ಕಾಫಿ ಬೇರೆ. ನಡ್ಕೊಂಡು ಹೋಗ್ಲಾ? ಅನ್ಕ್ಲೋಸ್ ಮಾಡ್ಲೇಬೇಕಾ? ಕ್ಲೋಸ್ ಹಾಕಿಲ್ವಾ ಅದು? ಇಲ್ಲ, ನಮ್ಗೆ ಒತ್ತಿ ಅಭ್ಯಾಸ ಕಾಲೇಜಲ್ಲಿ. ಲಿಫ್ಟ್ ಬಟನ್ನ ಮ್ಯಾಕ್ಸಿಮಮ್ ಮಂಗಕ್ಕೂ ಬಿಡಕ್ಕಿಲ್ಲ ಈ ಬೋಳಿ. ಒಂದು ಒಳ್ಳೆ ನಿದ್ರೆ ಹೊಡಿತೀನಿ ಅನ್ಕೋ, ಯಾವ್ದು ಅನ್ನೋದು ವೈಬ್ರೇಟ್ ಅಲ್ವೇನೆ ತಲೆ ತಿಳ್ಕೊಂಡು ಬೈ ಗುಯ್ ಅಂತೈತೆ. ಯಾವಾಗಲೂ ಇವನು ಅಂತ ಹೇಳ್ಬಿಟ್ಟು ಎತ್ತದೆ. ಹಲೋ ಅಂತ ಗೊತ್ತಾಯ್ತು. ಈ ಮಾಡಿ ನಂಬರ್ ಐತೆ ಯಾಕೆ ಬದಲಾಗ ಕಾಣ್ತಿತ್ತು. ಎತ್ತಿದೆ ಎತ್ಬಿಟ್ಟು ಓಯ ರೂಮು ಪ್ರೀತಮ್ದು. ಒಂದು ಡ್ಯಾನ್ಸ್ ಮಾಡ್ಲಾ? ಫೇಮಸ್ ಮಾಡ್ತೀನಿ ಮಾಡ್ಲಾ? ಅಯ್ಯೋ ನೀನ್ ಅದ್ ಹೇಳ್ತೀಯಾ? ನಿನ್ನೆ ನಾವು ರೂಲ್ ಬಂದಿರೋದು. ಏನ್ ಟೆನ್ಷನ್ ತಗೊಡು, ಹೋಗ್ಲಾ, ಪಾಸ್ ಆಗ್ಬೋದು, ಆರಾಮ್ಸೆ ಪಾಸ್ ಆಗ್ಬೋದು. ನಾವು ಹೇಳ್ತೀನಿ ಕೇಳಿಸ್ಕೊ, ತಲೆ ಕೇಳಿಸ್ಕೊಳ್ಳೋದೇ ಇದ್ಬಿಟ್ರೆ ನಾವ್ ಹಂಗೆ ಆಗಿರೋದು ಈಗ. ನನ್ಗೂ ಸೂಟ್ ಆಗಲ್ಲ ಅನ್ಕೋತೀನಿ. ಚೆನ್ನಾಗದೆ, ನನ್ಗೆ ಆತರ ಸೂಟ್ ಆಗಲ್ಲ. ಹೆಂಗೆ ವಾಚ್ ಐ ಆಮ್ ಅ ವಾಚ್ ಮೆಕ್ಯಾನಿಕ್ ಮ್ಯಾನ್. ನೆಂಬಾಡ್ಗೋ ऐसे आम हम बातें होते रहते हैं. ಓದ್ತೆ क्या ಹಿಂದಿನ ಕಾಲೇಜ್. ಹಾಯ್ ಹಸ್ಟಿಚ್, ಹಾಯ್ ಹಸ್ಟಿಚ್ ಕಚ್ಕಿಟ್ ಬಿಡಲ್ಲ ಅಷ್ಟೇ ಕಳ್ಳ. ಹಾಯ್ ಹಾಯ್ ಅನ್ಬಿಡು. ಮುಟ್ಬಿಡ್ಲಾ ಚೇಂಜ್ ಅಷ್ಟು ಜನ 2 ದಿವಸ ಸುಮ್ಮನೆ ಸ್ಕೂಲ್ ಬರಂಗಾಯ್ತವಲ್ಲ. ಪ್ರೀತಮ್ 3 ದಿವಸದಿಂದ ನಾನು ಲಾಗಲ್ ಬರ್ತಿದ್ಯಾ, ಫುಲ್ ಫೇಮಸ್ ಆಗ್ತೀಯಾ ಹೆಂಗೆ? ನಾವು ಬರ್ತೀರ ತಿಂಡಿ ಏನ್ ಮಾಡಿದ್ರಿ? ಹಾಲ್ ಟಿಕೆಟ್ ಕೊಟ್ರಾ? ಹಾಲ್ ಟಿಕೆಟ್ ಕೇಳ್ದ ನೆನ್ನೆ ತೆಗ್ದಾಕತ್ ಬಾರಲ್ಲ, ತೆಗ್ದಾಕತ್ ಬಾರಲ್ಲ. ಟೀಚರ್ಸ್ ಎಕ್ಸಾಮ್ಗಿಂತ ಮುಂಚೆ ಅವರಿಗೆ ಕೊಡ್ತಾರಂತೆ ಕ್ವಶನ್ ಪೇಪರ್. ಇವ್ರಿಗೆ ಅದೇ ಬರುತ್ತಂತೆ ಕ್ವಶನ್ಸು. ಆ 2 ಔಟ್ ಆಫ್ ಔಟು, ಇನ್ನು 2 ಜಸ್ಟ್ ಪಾಸ್ ಆಗ್ತಾವೆ. ಏನ್ ಟಾಪರ್ಸ್ ನೋಡಿ ಹೆಂಗ್ ಕೂತಾರೆ 3 ಜನ, ಬೆಂಕಿ ಟಾಪರ್ಸ್ ಮಾತ್ರ. थोड़े मैनर सीख लो, एथिकेट सीख लो, तमीज सीख लो और अपना काम धंधा ढूंढो कोई, ठीक है? ये क्या है? ನಿನ್ ಮಾನವ ಇದೆ ನಮಗೆ ದಂಡ ಉಂಟು. ಹಾಯ್ ಶಿವ, ಹಾಯ್ ಮಾಡ್ಲಾ? ಅಳು ಬರ್ತದೆ ಎಲ್ಲ ಅದೇ ಕ್ಲಾಸ್ ಮಾಡಿದೆ ನಾನು ಕೈ ಈ ಸೀಟಲ್ಲಿ ತುಂಬ ಮೆಮೊರೀಸ್ ಐತೆ. ಮೆಮೊರೀಸ್ನ ಬಟ್ಟೆ ಹೊರ್ಸ್ಕೊಂಡು ನಮಗೆ ನಿರಂಜನ, ಈ ಸೀಟಲ್ಲಿ ತುಂಬ ಮೆಮೊರೀಸ್ ಐತೆ. ಅದೇ ಸೀಟಾ?
ಲಾಸ್ಟ್ ಮೀಟಿಂಗ್. ಮಾಡ್ಗುರು ನೀನು ಹೆಂಗ್ಲೈತ್ಲ ಬೆಂಕಿ ನೋಡಿ. ಕಾಣಿಸ್ತದಲ್ಲ ಸೈಕಲ್ ಬಂದ್ರೆ ಮಂಗ್ಬಡಿದೆ. ಎಕ್ಸಾಮ್ ಆಯ್ತು, ಓದು. ಈಗ ಓದಕ್ಕೆ ಹೋಗ್ತಿರೋದು ಮುಗಿಸ್ಕೊಂಡು ಬಂದೆ ಎಲ್ಲಾನು ಓದಕ್ಕೆ ಹೋಯ್ತಾವಂತೆ ಈಗ. ರೂಮ್ ನಂಬರ್ 311 ಇದೊಂದು ಹೋಯ ರೂಮ್. ಸುಮ್ಮನೆ ಚಪ್ಪಿಸ್ಕೊಂಡು ತಿಂತಿದ್ಯಾವ ನಿಂತು. ಯಾಕೆ ಹಿಂಗೆ ಆಡ್ತಾವನೆ ಹೊಡ್ಕೋತಾವನೆ. ದವಾಗ ಇವಾಗ ಹೊಡ್ಕೋತ ಹಿಂಗ. ಕೊಡ್ಲಾ ತಿನ್ನೋದಿಲ್ಲ. Hello guys, I don't know what day it is, day 4, day 5. I have not kept the count, but yeah, today it's already, I guess, 1:30 in the afternoon. So I am now going to cut my hair, ಮೈಸೂರಲ್ಲಿ 400 rupees ತಗೋತಾರೆ ಒಂದು ಕಟಿಂಗ್ಗೆ. ಬಟ್ ನನಗೆ ಹೆಂಗೆ ಬೇಕು ಹಂಗೆ ಮಾಡಲ್ಲ, ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ತಾರೆ. ಸೊ ಐ ಥಾಟ್ ಲೆಟ್ಸ್ ಗೋ ಟು ಮೈ ಓಲ್ಡ್ ಬಾರ್ಬರ್. It's been almost it's been a year, more than a year I guess, since I have gone to him. So let's see if he remembers me, and yeah, we'll meet there. ಎಲ್ಲಿಗ್ಲಾ ನೆಡಕ್ಕೆ ತಿನ್ನಕ್ಕೆ? ದಿಸ್ ಈಸ್ ಓಲ್ಡ್ ಜನರೇಷನ್ಸ್ ಹಾಂ ಬ್ಯೂಟಿಫುಲ್ ಫುಡ್. ಹಾಂ 13 ಜನಕ್ಕೆ ಆಯ್ತದ. ಇದು ಎಲ್ಲ ಆಡ್ತವೆ ಮತ್ತೆ ಚಂದ ಅಲ್ಲಿ ನಾನು ಕಾಣಿಸ್ತಿಲ್ಲ. ಸಾಯ್ ಬಿಡ್ಲ, ಎಷ್ಟು ಹುಡುಗಿ ಜೊತೆ ಮಾತಾಡ್ತಿ? ವಿಚ್ ಒನ್? ಗಾಯ್ಸ್ ಇವತ್ತು ನಾವು ಈಗ ಕಟಿಂಗ್ ಶಾಪಿಗೆ ಕರ್ಕೊಂಡ್ ಬಂದಿದ್ದಾನೆ ಸಿಟೀಸ್ ಪತಕ್ ಅವರು. ನಾವು ಬರಲ್ಲ ಅಂದ್ರೂ ಕರ್ಕೊಂಡ್ ಬಂದಿದ್ದಾನೆ. ಏನಕ್ಕೆ ಅಂತ ಕೇಳಿದ್ವಾ ಫಸ್ಟು, ಹೇಳಿಲ್ಲ. ಬಾರೋ ಸಸ್ಪೆನ್ಸ್ ಅಂತ ಅನ್ಕೊಂಡು ಕಟಿಂಗ್ ಶಾಪಿಗೆ ಬಂದು ಕೂಡ್ಸ್ಕೊಂಡವನೆ. ಫ್ರೆಂಡ್ಸ್ ಒಂದು ಫಂಕ್ ಎಲ್ಲ ಕಟ್ ಮಾಡ್ತಾ ಇದೀನಿ, ಫುಲ್ ತೆಗ್ತಾ ಇದೀನಿ. ಫಂಕ್ ಮಾಡಿಸ್ತಾನಂತೆ. ಫಂಕ್ ಅಂದ್ರೆ ಇದೆಲ್ಲ ಫುಲ್ ತೆಗ್ತಾ ಇದೀನಿ, ಶಾರ್ಟ್ ಕ್ಲಿಯರ್ ಮಾಡಿಸ್ತಾನಂತೆ. ನೋಡೋಣ. ಎಕ್ಸಾಮ್ ಬರ್ತಿದೆ ಅಂತ ಫುಲ್ ಡೀಸೆಂಟ್ ಆಗ್ಬಿಡದ ಅಂತ. ಅಲ್ಲ, ಎಕ್ಸಾಮ್ ಅಂದ್ರೆ ಏನು, ಈ ಡಿಸೆನ್ಸಿಂದ ಏನ್ ಪಾಸ್ ಆಗಲ್ಲ, ನಿಮ್ಗೆ ಬರ್ದಬಿಟ್ಟೆ ಪಾಸ್ ಆಗಲ್ಲ. ಎಕ್ಸಾಮ್ ಅಲ್ಲಿ ತೋರ್ಸ್ಕೊಳ್ದ ಹುಡುಗಿರು ಎಲ್ಲ ತೋರ್ಸ್ತಿದಿಲ್ಲ ಅಂತ. ಈ ತರ ಚಪ್ರಿ ತರ ಇದ್ರೆ ಯಾರು ಹೇಳ್ಕೊಡೋದಿಲ್ಲ, ಅಲೋ ಮಾಡೋದಿಲ್ಲ ಎಕ್ಸಾಮ್ ಅಲ್ಲಿಗೆ ಅಂತ. ಇದರ ಶಾಪ್ ಚೆನ್ನಾಗಿದೆಯಲ್ಲ ಇದು. ಕೆಲವರು ಏನಾರು ಮಾತಾಡ್ತಿರಲ್ಲ ಆಗ್ಬಿಡ್ತೀನಿ. ಶಾಪ್ ಒಂಥರ ಚೆನ್ನಾಗಿ ಉಂಟಲ್ಲ ಇದು. ಸಿಟೀಸ್ ಸೂಪರ್ ಪ್ರೊಫೆಷನಲ್ ಉಂಟು ಎಲ್ಲ. ಓಕೆ, ಯಾವ್ದಾರ ಕಟಿಂಗ್ ಮಾಡಿಸಿ. ಈ ತರ ಕಟಿಂಗ್ ಅಂತ ಆತರ ಮಾಡಿಸ್ತೀನಿ ಅಂತವನೇ. ಆತರ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ತೋರ್ಸ್ಕೊಂಬಂದ ಆತರ ಬರಲ್ಲ ಫಿಕ್ಸ್ ಅಂದ್ರೆ. ಯಾವ ತರ ಕಟಿಂಗ್ ತೋರ್ಸು. ನಾನ್ ಕಟಿಂಗ್ ಮಾಡ್ಸಲ್ಲ, ಸುಮ್ನೆ ಹೇಳಿದ್. ನೋಡಿ ಚಪ್ರಿ ನನ್ ಮಗ ಸುಮ್ನೆ ಎಲ್ಲ ಹೇಳ್ಕೊಂಡೆ ಆಯ್ತು ಅವನೇ. ನಾ ಕಟಿಂಗ್ ಎಕ್ಸಾಮ್ ಇನ್ 2 days ಇರಂಗ್ ಮಾಡಿಸ್ತೀನಿ. ನೀನು ಮಾಡ್ಸೋ ಕಟಿಂಗ್ ಮಾಡಿಸೋರುತ್ತೆ, ದುಡ್ಡು ಕೊಡ್ತಾನ ಅವನೇ. ಹಂಗಾರೆ ಮಾಡಿಸ್ತಾರೆ, ಬಿಸ್ಕೊಟ್ಟೆ ಎಲ್ಲರೂ ಮಾಡ್ತಾರೆ. ಮಾಡಿಸ್ತೀನಿ ನಾವು ಗೊತ್ತಲ್ಲ, ಓಸಿಗೆ ಕೈ ಹಾಕ ಜಾಸ್ತಿ. ಇನ್ಸ್ಟಾಗ್ರಾಮ್ ಸ್ಟೋರಿ ಏನಾರು ಆಗ್ತಾ ಇರೋದೆ.
ಬರ್ಲಾ ಕ್ಯಾಂಪ್ ಹೋಗಿದ್ರು ಇಲ್ಲ ರಿಸಲ್ಟ್ ಬಂದಿತ್ತು ನೋಡು ಪಾಸ್ ಆಗಿರ್ತೀಯಾ ಗೊತ್ತಿಲ್ಲ ಕಳ್ಳ ಡೌಟು. ಪಾಸ್ ಆದ್ರೆ ಫುಲ್ ಪಾರ್ಟಿ. ಪಾರ್ಟಿಗ ಕ್ಲಬ್ಗೆ ಹೋಯ್ತೀವಿ. ಪಾಸಾ ಇಲ್ಲ A+ ತೊಗೊಂಡಿದ್ದಾನೆ. A+ A ಗ್ರೇಡ್ ವೆರಿ ಗುಡ್. ಇದು ಏನಂತ ಅರ್ಥ ಆಗ್ತಿಲ್ಲವಲ್ಲ. ಪಾಸ್ ಎಲ್ಲ ಸಿತೇಜ್ ಪಾಸ್ ಬಿಡ ಸಿತೇಶ್ ಪಾಸ್. ಬನ್ನಿ ಅಲ್ಲ ಈಗ ವೆಲ್ಕಪ್ಪ ಬಿರಿಯಾನಿ ತಿನ್ಕೊ ಬರೋದ. ಪಾಸ್ ಕಳ್ಳ. ಪಾಸಾ ಕಂಗ್ರ್ಯಾಚುಲೇಷನ್. ಮನೆಗೆ ಹೋಗಿದ್ ಬರಲ್ಲ ಮತ್ತೆ ಕರ್ದೆ ಬಿರಿಯಾನಿಗ ಫುಲ್ ಪಾರ್ಟಿ ಕ್ಲಬ್. He has done things in amazing ways, man. I'm telling you, and I'm just blessed. So that being said, you know who did? Karthik.